ಇವರು ಅಕ್ಷರ ದಾಸೋಹದ ಮೂಲಕವೇ ಪ್ರಸಿದ್ಧಿ ಗಳಿಸಿದವರು. ಬಡ ಮಕ್ಕಳಿಗೆ ಇಂದಿಗೂ ಉಚಿತ ಶಿಕ್ಷಣ ನೀಡುತ್ತಿರುವ ಜಿಲ್ಲೆಯ ಪ್ರಸಿದ್ಧ ಜ್ಞಾನ ವಿಕಾಸ ಮಂದಿರದ ಸಂಸ್ಥಾಪಕರಾದ ಎನ್.ಪಿ. ನಾಯ್ಕರಿಗೆ ಇಂದು 80ರ ಹುಟ್ಟುಹಬ್ಬದ ಸಂಭ್ರಮ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಜ್ಞಾನ ವಿಕಾಸ ಮಂದಿರದ ಸಂಸ್ಥಾಪಕರಾದ ಎನ್.ಪಿ. ನಾಯ್ಕರು ಓರ್ವ ನಿವೃತ್ತ ಶಿಕ್ಷಕರು. ಸದಾ ಲವಲವಿಕೆಯಿಂದ ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಸಾಮಾಜಿಕ ಸೇವೆಯನ್ನು ಕೂಡ ತಮ್ಮ ಕೈಲಾದ ಮಟ್ಟಿಗೆ ಮಾಡುತ್ತಿರುವ ಎನ್.ಪಿ. ನಾಯ್ಕರಿಗೆ ಈಗ 80ರ ಹುಟ್ಟುಹಬ್ಬದ ಸಂಭ್ರಮ. ದೂರದ ಬೃಹತ್ ಶಹರಗಳಲ್ಲಿ ನೆಲೆಸಿರುವ ಇವರ ಮಕ್ಕಳಾದ ಜಯಪ್ರಕಾಶ್ ನಾಯ್ಕ್ ಮತ್ತು ಹೇಮಾರಾಣಿ ಎಸ್ ಜಾಲಸತ್ಗಿ ಅವರು ಕುಮಟಾದ ಹಳೆ ಬಸ್ ನಿಲ್ದಾಣದ ಸಮೀಪದಲ್ಲಿರುವ ಎನ್.ಪಿ. ನಾಯ್ಕರ ಸ್ವಗೃಹದಲ್ಲಿಯೇ ಸರಳವಾಗಿ ತಮ್ಮ ತಂದೆಯವರ ಜನ್ಮದಿನಾಚರಣೆ ಖುಷಿಯಿಂದ ಆಚರಿಸಿದರು. ಅವರ ಕುಟುಂಬಸ್ಥರು, ಕೆಲವು ಅವರ ಆಪ್ತ ಸ್ನೇಹಿತರು, ಹಿತೈಷಿಗಳು ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾದರು. ದೀಪ ಬೆಳಗಿ ಕೇಕ್ ಕತ್ತರಿಸಿ ಸಿಹಿ ವಿತರಿಸುವ ಮೂಲಕ ಎನ್.ಪಿ. ನಾಯ್ಕರು ತಮ್ಮ ಹುಟ್ಟುಹಬ್ಬವನ್ನ ಖುಷಿಯಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ ಎನ್.ಪಿ. ನಾಯ್ಕರು, ಜೀವನ ಎಂಬುದು ನಶ್ವರ, ಇರುವಷ್ಟು ದಿನ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರೋಣ, ಜೀವನದಲ್ಲಿ ನಿರ್ದಿಷ್ಟ ಗುರಿ ಇಟ್ಟುಕೊಂಡು ಆ ಗುರಿ ತಲುಪಲು ಪ್ರಯತ್ನಶೀಲರಾಗೋಣ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಈ ಒಂದು ಜನ್ಮದಿನದ ಆಚರಣೆಯನ್ನ ಮಾಡಿದ್ದೀರಿ. ನಾವೆಲ್ಲ ತುಂಬಾ ಆತ್ಮೀಯಾಗಿರೋಣ. ಯಾಕೆಂದ್ರೆ ಇವತ್ತು ನಾವಿದ್ದವ್ರು ನಾವು ಇರ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಜೀವನ ನಶ್ವರ, ಬಟ್ ಜೀವನದಲ್ಲಿ ನಾವೆಲ್ಲ ಒಂದು ಗುರಿ ಮುಟ್ಕೊಂಡಿರ್ಬೇಕು. ಗುರಿ ಮುಟ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ನಮ್ಮಲ್ಲಿ ಆತ್ಮೀಯತೆ ನಾವು ಸಾಧಿ ನಾವೆಲ್ಲ ಸುಖವಾಗಿರೋಣ. ದೇವರ ಅನುಗ್ರಹ ಮೇಲೆ ಸದಾ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಬಳಿಕ ಎನ್.ಪಿ. ನಾಯ್ಕರ ಕುಟುಂಬಸ್ಥರು, ಆತ್ಮೀಯರು, ಸ್ನೇಹಿತರು, ಹಿತೈಷಿಗಳು ಶುಭಾಶಯ ಕೋರಿ ಪ್ರೀತಿ ಸ್ನೇಹವನ್ನ ವ್ಯಕ್ತಪಡಿಸಿದ್ರು. ಇನ್ನು ಎನ್.ಪಿ. ನಾಯ್ಕರ ಬಗ್ಗೆ ಹೇಳುವುದಾದ್ರೆ, ಅವರು ತಮ್ಮ ಇಡೀ ಜೀವನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಮುಡುಪಾಗಿಟ್ಟ ಶಿಕ್ಷಣ ಪ್ರೇಮಿ. ಅಪ್ಪ ಅಮ್ಮನ ಮಂದಿರವನ್ನೇ ಈ ಮನೆಯಲ್ಲಿ ಸ್ಥಾಪಿಸಿ ಇಡೀ ಸಮಾಜಕ್ಕೆ ಅಪ್ಪ ಅಮ್ಮನನ್ನ ದೇವರಂತೆ ಕಾಣಬೇಕು, ಗೌರವಿಸಬೇಕು ಎಂದು ಸಾರಿದ ಪುಣ್ಯಾತ್ಮ. 1970ರಲ್ಲಿ ಜ್ಞಾನ ವಿಕಾಸ ಮಂದಿರವನ್ನ ಸ್ಥಾಪಿಸಿ ಅದರ ಶಾಖೆಯನ್ನ ಜಿಲ್ಲಾದ್ಯಂತ ವಿಸ್ತರಿಸಿದ್ದರು. ಸಮಾಜದ ಬಡ ಮಕ್ಕಳು ಶಿಕ್ಷಣವಂತರಾಗಬೇಕು, ಸೂಕ್ತ ಶೈಕ್ಷಣಿಕ ಮಾರ್ಗದರ್ಶನದ ಮೂಲಕ ಉಜ್ವಲ ಭವಿಷ್ಯ ರೂಪಿಸಿಕೊಂಡು ಸಮಾಜಕ್ಕೆ ಆಸರೆಯಾಗಬೇಕೆಂಬ ಉದಾತ್ತ ಚಿಂತನೆಯೊಂದಿಗೆ ಅವರು ಜ್ಞಾನ ವಿಕಾಸ ಮಂದಿರದಲ್ಲಿ ಇಂದಿಗೂ ಬಡ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳಿಕೊಡುತ್ತಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳ ಬಾಳಲ್ಲಿ ಶಿಕ್ಷಣದ ಬೆಳಕು ಚೆಲ್ಲಿದ ಎನ್.ಪಿ. ನಾಯ್ಕರ ಶೈಕ್ಷಣಿಕ ಸೇವೆ ನಿಜಕ್ಕೂ ಮಾದರಿ. ಅವರ ಅಕ್ಷರ ದಾಸೋಹ ಸೇವೆ ಹೀಗೆ ಮುಂದುವರಿಯಲಿ, ಆಯುಷ್ಯ ಆರೋಗ್ಯ ಸಮೃದ್ಧಿಯಾಗಲಿ ಎಂಬುದು ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಾಸಾರ್ಹ ವಸ್ತುನಿಷ್ಠ ಸುದ್ದಿಗಳ ವಾಹಿನಿ ಕೆನರಾ ಪ್ಲಸ್ನ ಆಶಯವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.